ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ಒಂದು PDF ದಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ಸೊ ಈ ಒಂದು SSP ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಏನಿದೆ ಅಂತ ನೋಡಿದ SSP ಸ್ಕಾಲರ್ಶಿಪ್ಗಾಗಿ 2023-24ನೇ ಸಾಲಿನ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಸಾಫ್ಟ್ವೇರ್ಗೆ ನಮೂದಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ 2022-23ರಲ್ಲಿ SSP ಸ್ಕಾಲರ್ಶಿಪ್ಗಾಗಿ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳ ಮಾಹಿತಿಗಳಲ್ಲಿ ಹೆಚ್ಚು ತಪ್ಪಾಗಿರುವುದರಿಂದ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗಾಗಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗಿರಲಿಲ್ಲ. ನೋಡಿ, ಕಾಲೇಜ್ನವ್ರು ಏನು ಮಾಡಿದ್ದಾರೆ ಅಂದರೆ ಸರಿಯಾದಂಥ ಒಂದು ಮಾಹಿತಿಯನ್ನು ನೀವು ಕೊಟ್ಟಿರಲಿಲ್ಲ, ಹೀಗಾಗಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಹಾಕಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ವಿದ್ಯಾರ್ಥಿಗಳ ಬೋನಫೈಡ್ ಡಾಟಾ SSP ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವಾಗ ಸಂದರ್ಭದಲ್ಲಿ ದೋಷಗಳು ಕಂಡುಬರುತ್ತಿದೆ. ಅಂದರೆ ಈಗ ಬೋರ್ಡ್ನವ್ರು ಏನು ಮಾಡ್ತಾರೆ, ಬೋನಫೈಡ್ ಮಾಡ್ತಾರೆ, SSPಗೆ ಸೆಂಡ್ ಮಾಡ್ತಾರೆ ಡಾಟಾವನ್ನು. ಆವಾಗ ಭಾಳಷ್ಟು ದೋಷಗಳು ಕಂಡು ಬರ್ತಾ ಇದ್ದಾವೆ. ಆದ್ದರಿಂದ ಅರೆವೈದ್ಯಕೀಯ ಮಂಡಳಿಯಲ್ಲಿ 2023-24ನೇ ಸಾಲಿಗೆ ಸಂಯೋಜನೆಗೊಂಡಿರುವ ಕರ್ನಾಟಕದ ಎಲ್ಲ ಅರೆವೈದ್ಯಕೀಯ ಕಾಲೇಜುಗಳು 23-24ನೇ ಸಾಲಿಗಿನ ವಿದ್ಯಾರ್ಥಿಗಳ ಮಾಹಿತಿಗಳನ್ನು ಸಾಫ್ಟ್ವೇರ್ಗೆ ನಮೂದಿಸುವ ಸಂದರ್ಭದಲ್ಲಿ ಮಾಹಿತಿಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಮೂದಿಸಬೇಕೆಂದು ಈ ಮೂಲಕ ತಿಳಿಸಲಾಗಿದೆ ಅಂತ ಹೇಳ್ತದೆ. ತಪ್ಪಿದ್ದಲ್ಲಿ ವಿದ್ಯಾರ್ಥಿಗಳು ವೇತನವನ್ನು ಮಂಜೂರಾತಿ ಆಗದೇನೆ ಮಂಡಳಿ ಇದಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳ್ತದೆ. ಇದಕ್ಕೆಲ್ಲ ಕಾರಣ ಕಾಲೇಜಿನವರು ಏನು ಮಾಡಬೇಕು, ಸರಿಯಾದಂಥ ಮಾಹಿತಿಯನ್ನು ಹಾಕಬೇಕು. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ, ವಿದ್ಯಾರ್ಥಿ ಹೆಸರು, ತಂದೆ ಹೆಸರು ಯಾವುದೇ ಲೋಪವಿಲ್ಲದೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ನಮೂದನೆ ಮಾಡಬೇಕು. ವಿದ್ಯಾರ್ಥಿ ಹೆಸರು ಆಧಾರ್ ಕಾರ್ಡ್ ಹಾಗೂ SSLC ಅಂಕಪಟ್ಟಿಲಿರುವಂತೆಯೇ ಮಾಡಬೇಕು. ನೋಡಿ, ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಆಧಾರ್ ಕಾರ್ಡು ಮತ್ತು SSLCಯಲ್ಲಿ ಸೇಮ್ ಇರಬೇಕು. ಓಕೆ, ಇನ್ಫಾರ್ಮೇಷನ್ಸ್ ಸೇಮ್ ಇರಬೇಕು, ಇಲ್ಲಾಂದರೆ ಏನಾಗುತ್ತೆ, ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಆಮೇಲೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಸಂಖ್ಯೆ ಒಂದು ತಪ್ಪು ಇದ್ದಲ್ಲ ಹಾಗೆ ನಮೂದಿಸಬೇಕು. ಅಂದರೆ ಈಗ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಬೇಕಾದ್ರೆ ಸೊ ಅಲ್ಲಿ ಕೂಡ ಏನಾಗಿರಬೇಕು, ಆಧಾರ್ ಕಾರ್ಡ್ನು ಕೂಡ ಸರಿಯಾಗಿ ಅಪ್ಡೇಟ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಒಂದು ಮಾಹಿತಿ. ಆಮೇಲೆ ಸಾಲಿನ ನೋಂದಣಿ ಮಾಡಿಕೊಂಡು SSP ಸ್ಕಾಲರ್ಶಿಪ್ಗಾಗಿ ಅರ್ಜಿ ಸಲ್ಲಿಸಲು ಸೊ ನೀವೇನು ಮಾಡ್ಬೋದು, 2023 ಮತ್ತು 24 ಸಾಲಿನ ನೋಂದಣಿ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ssp.postmatrics.karnataka.gov.in ಹೋಗಿ ನೀವೇನು ಲಾಗಿನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿಟ್ಕೋಬೇಕು. ಆಮೇಲೆ SSP ID-ಯನ್ನು ಕ್ರೋಢೀಕರಿಸಬೇಕು. ಆಮೇಲೆ ನೋಡಿರಿ, ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕು, ಮೊದಲು ನೀವು ರಿಜಿಸ್ಟ್ರೇಷನ್ ಮಾಡಿಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಅವರು SSP ಪೋರ್ಟಲ್ನಲ್ಲಿ ಬೋನಫೈಡನ್ನು ಅಪ್ಡೇಟ್ ಮಾಡ್ತಾರೆ, ಸೊ ಅವಾಗ ಏನು ಮಾಡಬೇಕಂತಂದರೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ, ಹೌದಾ. ಆಮೇಲೆ ಕಾಲೇಜಿನ ಪತ್ರ ಮೂಲಕ ಸೊ ಇನ್ ಕೇಸ್ ಆಫ್ ವಿದ್ಯಾರ್ಥಿಗಳ ಒಂದು ಮಾಹಿತಿ SSP ID ಕ್ರಿಯೇಟ್ ಮಾಡಿರ್ತಾರಲ್ಲ, ಸೊ ಅವುಗಳನ್ನ ಏನು ಮಾಡಬೇಕು ಅಂತಂದರೆ ನೀವು ssp.scholarship@gmail.com ಸೆಂಡ್ ಮಾಡಬೇಕು. ಇದು ಕಾಲೇಜಿನವರಿಗೆ ಮಾಹಿತಿ, ನೀವು ವಿದ್ಯಾರ್ಥಿಗಳು ಸೆಂಡ್ ಮಾಡುವಾಗಿಲ್ಲ. ಓಕೆ, ಸೊ ಇದೊಂದು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಕಾಲೇಜಿನ ಹೆಸರು, ಕಾಲೇಜಿನ ವಿಳಾಸ, ಕಾಲೇಜಿನ ಪ್ರಿನ್ಸಿಪಲ್ ಹೆಸರು, ಪ್ರಿನ್ಸಿಪಲ್ ಮೊಬೈಲ್ ಸಂಖ್ಯೆ, ಆಯುಷ್ ಕೋಡ್, ಆಮೇಲೆ ಸರ್ಕಾರದ ಆದೇಶ ಪ್ರತಿ, 2020 ಸಂಯೋಜನೆಗೊಂಡ ನವೀಕರಣ ಪತ್ರ, ಇವೆಲ್ಲಗಳನ್ನ ಇದಕ್ಕೆ ಸೆಂಡ್ ಮಾಡಬೇಕು. SSP ಸ್ಕಾಲರ್ಶಿಪ್ಪಲ್ಲಿ ನಮೂದನೆಯಾಗದ ಕಾಲೇಜುಗಳಿಗೆ ಮಾಹಿತಿನ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲ ಮಾಹಿತಿ. ಸೊ ವಿದ್ಯಾರ್ಥಿಗಳು ಕೂಡ ಒಂದು ಸ್ವಲ್ಪ ಏನಂದರೆ ಅವೇರ್ ಆಗಬೇಕು. SSP ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಮತ್ತು SLCಯಲ್ಲಿರುವಂಥ ಹೆಸರು ಸೇಮ್ ಇರಬೇಕು. ಸ್ಪೆಲ್ಲಿಂಗ್ ಕೂಡ ಕರೆಕ್ಷನ್ ಆಗಿರಬಾರ್ದು, ಅದನ್ನು ಮಿಸ್ಟೇಕ್ ಆಗಿರಬಾರ್ದು.